ಸಿದ್ದರಾಮಯ್ಯ ಪಚಾಳಂ ಕೆರೇಕ್ ಸಿಎಂ ಎಚ್ಡಿಕೆ ರಾಜೀನಾಮೆ ಬಾಂಬ್ ಮೈತ್ರಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ. Congress leaders, if they want to continue, I am ready to step down. ಸಿಎಂ ರಾಜೀನಾಮೆ ಹೇಳಿಕೆ ಬೆನ್ನಲ್ಲೇ ಇದೀಗ ಹೊಸ ವರಸ್ ಬಿಜೆಪಿ ಪರ ಬ್ಯಾಟ್ ಅನ್ನ ಬೀಸಿದ್ದಾರೆ ಸಿಎಸ್ ಪುಟ್ಟರಾಜು ಅವರು. ಬಿಜೆಪಿ ಜೊತೆ ಅಧಿಕಾರ ನಡೆಸಿದಾಗ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಜೊತೆ ನಮ್ಮ ಮೈತ್ರಿಗಿಂತ ಬಿಜೆಪಿ ಜೊತೆ ಮೈತ್ರಿಯೇ ಚೆನ್ನಾಗಿತ್ತು ಅಂತ ಬಿಜೆಪಿ ಪರವಾಗಿ ಸಚಿವ ಪುಟ್ಟರಾಜು ಇದೀಗ ಹೊಸ ವರಸೆಯನ್ನ ತೆಗೆದಿದ್ದಾರೆ. ಬಿಜೆಪಿ ಪರವಾಗಿ ಬ್ಯಾಟ್ ಅನ್ನ ಕೂಡ ಸಿಎಸ್ ಪುಟ್ಟರಾಜು ಅವರು ಬೀಸಿದ್ದಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜನ ಕೂಡ ಬಿಜೆಪಿ ಜೊತೆ ಅಧಿಕಾರವನ್ನ ನಾವು ನಡೆಸ್ತಾ ಇದ್ದಾಗ ಮೈತ್ರಿ ಮಾಡಿಕೊಂಡಾಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಹಿಂದಿನ ಬಿಜೆಪಿ ಜೊತೆ ಮೈತ್ರಿ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು, ಜನ ಕೂಡ ಮೆಚ್ಕೊಂಡಿದ್ರು. ಈಗ ಕಾಂಗ್ರೆಸ್ ಹೆಜ್ಜೆ ಹೆಜ್ಜೆಗೂ ತಕರಾರನ್ನ ತೆಗಿತಾ ಇದೆ. ಅಧಿಕಾರಕ್ಕಾಗಿ ನಾವು ಯಾರ ಮನೆ ಬಳಿ ಕೂಡ ಹೋಗಿರಲಿಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟರಾಜು ಅವರು. ಕಾಂಗ್ರೆಸ್ನವರೇ ದೇವೇಗೌಡ ಮನೆ ಹತ್ರ ಬಂದಿದ್ರು ಅಧಿಕಾರ ಮಾಡೋಣ ಅಂತ ಕೇಳೋಕೆ. ಆ ಟೈಮ್ನಲ್ಲಿ ಬೇಷರತ್ ಬೆಂಬಲ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾರೆ ಕಂಪ್ಲೀಟ್ ಆಗಿ ಅಂತ ಬೆಂಗಳೂರಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ವರಸೆಯನ್ನ ಈ ಮುಖಾಂತರವಾಗಿ ತೆಗೆದಿದ್ದಾರೆ. ಕಾಂಗ್ರೆಸ್ ಅವರೇ ಆಗ ಅಧಿಕಾರ ಹಿಡಿಯೋ ಟೈಮ್ನಲ್ಲಿ ದೇವೇಗೌಡರ ಮನೆ ಹತ್ರ ಬಂದಿದ್ರು, ಬೇಷರತ್ ಬೆಂಬಲವನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಹೇಳ್ಕೊಂಡಿದ್ರು. ಆದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಸಿಎಸ್ ಪುಟ್ಟರಾಜು ಅವರು ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಮುಖಂಡರು ಅರ್ಥ ಮಾಡ್ಕೋಬೇಕು, ನಾವೇನು ಯಾರ ಮನೆ ಬಾಗಿಲಿಗೂ ನಮ್ಗೆ ಅಧಿಕಾರ ಕೊಡಿ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಿಡ್ಕೊಂಡು ಹೋಗಿರ್ಲಿಲ್ಲ. ಅವತ್ತು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ರಾತ್ರಿ ದೇವೇಗೌಡಾಜಿಯವರ ಮನೆಗೆ ಬಂದು ಸಂಪೂರ್ಣವಾದಂಥ ಬೆಂಬಲ ನಿಮ್ಗೆ ಕೊಡ್ತೀವಿ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನಾವು 2006-07ರಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ದು. ಈ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡ್ಬೇಕು, ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಬೆಟ್ ತೋರಿಸ್ಕೊಳ್ಳೋ ರೀತಿಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿದಂಥ ಇತಿಹಾಸ ಇದೆ. ಇವತ್ತು ಬಹುತೇಕ ಕಾಂಗ್ರೆಸ್ನವರು ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ಏನ್ ದೊಡ್ಡತನದ ಮಾತುಗಳನ್ನ ಮಾತಾಡೋದು, ಇವತ್ತು ಯಾಕೆ ಆ ನಡವಳಿಕೆಗಳನ್ನ ನಡ್ಕೋತಾ ಇಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ನ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ರೇಜಂಬು. ರಮೇಶ್, ಪುಟ್ಟರಾಜು ಅವರು ಈಗ ಹೊಸ ವರಸೆ ತೆಗೆದಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಾಗ್ಲೇ ಚೆನ್ನಾಗಿತ್ತು, ಜನ ಕೂಡ ಮೆಚ್ಕೊಂಡಿದ್ರು ಅಂತ. ಸೊ ಯಾವ ರೀತಿ ಹಾಗಾದ್ರೆ ಅದು ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಪುಟ್ಟರಾಜು ಅವರು ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ? ರಮೇಶ್, ಶರ್ಮಿತಾ ಶೆಟ್ಟಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರದಲ್ಲಿ ಈಗ ಒಂದೊಂದಾಗಿ ಕೊಂಡೆ ಕಳಿಸ್ಕೊಳ್ತಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಸಿಎಂ ರಾಜೀನಾಮೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡುತ್ತಿದ್ದಂತಹ ಪುಟ್ಟರಾಜು ಅವರು ನೇರವಾಗಿ ಕಾಂಗ್ರೆಸ್ ಮುಖಂಡರ ಹೇಳಿಕೆಗೆ ತಿರುಗೇಟನ್ನ ನೀಡಿರತಕ್ಕಂಥದ್ದು. ಒಂದು ಸೋಮಶೇಖರ್ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು, ಅದಕ್ಕೆ ನೇರವಾಗಿ ತಿರುಗೇಟನ್ನ ಕೊಡುವಂತ ಕೆಲಸವನ್ನು ಇವತ್ತು ಮಾಡಿರುವಂತದ್ದು. ನಾವೇನು ಅಧಿಕಾರ ಬೇಕೆಂದು ಯಾರ ಮನೆಗೂ ಹೋಗಿ ನಿಂತಿರಲಿಲ್ಲ, ಸೊ ಹಾಗಾಗಿ ಅವರಾಗೆ ಬಂದು ನೀವೇ ಸಿಎಂ ಆಗ್ರಿ ಅಂತ ಹೇಳಿ ದೇವೇಗೌಡರ ಮನೆ ಬಳಿ ಬಂದು ಕುಂತಿದ್ರು, ಬೇಷ ಬೆಂಬಲ ಕೊಟ್ರು. ಓಡಿ ಬಂದ ಕಾಂಗ್ರೆಸ್ನವರು ಈಗ ಉಲ್ಟಾ ಹೊಡಿತಾ ಇದ್ದಾರೆ. ರಾಜೀನಾಮೆ ಕೊಡಲು ಸಿದ್ಧ ಅಂತ ಹೇಳಿ ಸಿಎಂ ಹೇಳ್ಬೇಕಾದ್ರೆ ಅವರ ಮನಸ್ಸಲ್ಲಿ ಎಷ್ಟು ನೋವು ಇರಬೇಕು ಅನ್ನೋದನ್ನ ಜನ ಗಮನಿಸ್ತಾರೆ. ಸೊ ಹಾಗಾಗಿ ಈ ರೀತಿ ಒಂದು ಹೇಳಿಕೆಗಳು ಮತ್ತೆ ಮುಂದುವರೆದ್ರೆ ಮುಂದಿನ ಪರಿಣಾಮ ಸರಿ ಇರೋದಿಲ್ಲ ಅಥವಾ ಬೇರೆ ರೀತಿ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಜೊತೆಗೆ ಏನು ಜೆಡಿಎಸ್ ನ ಪ್ರತಿ ನಾಯಕರಲ್ಲೂ ಕೂಡ ರಕ್ತದ ಕಣಕಣದಲ್ಲೂ ಕೂಡ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಇದ್ದಾರೆ. ಸೊ ಅವರೇ ನಮ್ಮ ನಾಯಕರು. ಸೊ ಹಾಗಾಗಿ ಇವೆಲ್ಲವನ್ನ ಗಮನಿಸಿದ್ರೆ ಸದ್ಯಕ್ಕೆ ಏನು ಕಳೆದ ಬಾರಿ 2020 ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಏನು ಕೈ ಜೋಡಿಸಿ ಜೆಡಿಎಸ್ ಅಧಿಕಾರ ನಡೆಸ್ತೋ ಆಗಿನ ಸಂದರ್ಭದ ಏನು ಆಡಳಿತ ವ್ಯವಸ್ಥೆ ಸರಿಯಾಗಿತ್ತು, ಬಿಜೆಪಿ ನಮಗೆ ಸಹಕಾರ ಕೊಡ್ತಾ ಇತ್ತು ಅನ್ನುವಂತ ಒಂದು ಮೆಚ್ಚುಗೆಯ ಮಾತನ್ನ ಬಿಜೆಪಿಯ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿರುವಂತದ್ದನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಬಹಳ ದೊಡ್ಡದಾದಂತ ಬಿರುಕು ಶುರುವಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಇದು ಯಾವ ಹಂತಕ್ಕೆ ಹೋಗಿ ತಲುಪಿ ನಿಲ್ಲುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ರಮೇಶ್.